ನಮ್ಮ ಡೈಲಿ ಗ್ರಾಮರ್ನಲ್ಲಿ ಇವತ್ತು ಕುಡ್ ಹ್ಯಾವ್ ಇದರ ಉಪಯೋಗಗಳನ್ನು ಕಲಿಯೋಣ. ಕುಡ್ ಹ್ಯಾವ್ ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಕೆಲಸ ನಡೆಯುವ ಸಾಧ್ಯತೆ ಇತ್ತು, ಆದರೆ ಆ ಕೆಲಸ ನಡೆಯಲಿಲ್ಲ. ಕುಡ್ ಹ್ಯಾವ್ ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಕೆಲಸ ನಡೆಯುವ ಸಾಧ್ಯತೆ ಇತ್ತು, ಆದರೆ ಆ ಕೆಲಸ ನಡೆಯಲಿಲ್ಲ. ನಾನು ಪಾರ್ಟಿಗೆ ಹೋಗಬಹುದಿತ್ತು, ಆದರೆ ಹೋಗಲಿಲ್ಲ. ಐ ಕುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ. ನಾನು ಆ ಪಾರ್ಟಿಗೆ ಹೋಗಬಹುದಿತ್ತು, ಐ ಕುಡ್ ಹ್ಯಾವ್ ಗಾನ್ ಟು ದ ಪಾರ್ಟಿ, ಆದರೆ ಹೋಗಲಿಲ್ಲ. ಅವನು ಪಂದ್ಯವನ್ನು ಗೆಲ್ಲಬಹುದಿತ್ತು, ಹಿ ಕುಡ್ ಹ್ಯಾವ್ ವನ್ ದ ಮ್ಯಾಚ್. ಅವನು ಪಂದ್ಯವನ್ನು ಗೆಲ್ಲಬಹುದಿತ್ತು, ಹಿ ಕುಡ್ ಹ್ಯಾವ್ ವನ್ ದ ಮ್ಯಾಚ್, ಆದರೆ ಗೆಲ್ಲಲಿಲ್ಲ. ನೀನು ನನಗೆ ಮೊದಲೇ ಹೇಳಬಹುದಿತ್ತು, ಯು ಕುಡ್ ಹ್ಯಾವ್ ಟೋಲ್ಡ್ ಮೀ ಅರ್ಲಿಯರ್. ನೀನು ನನಗೆ ಮೊದಲೇ ಹೇಳಬಹುದಿತ್ತು, ಯು ಕುಡ್ ಹ್ಯಾವ್ ಟೋಲ್ಡ್ ಮೀ ಅರ್ಲಿಯರ್, ಆದರೆ ಹೇಳಲಿಲ್ಲ. ಅವರು ನಮಗೆ ಸಹಾಯ ಮಾಡಬಹುದಿತ್ತು, ದೇ ಕುಡ್ ಹ್ಯಾವ್ ಹೆಲ್ಪ್ಡ್ ಅಸ್. ಅವರು ನಮಗೆ ಸಹಾಯ ಮಾಡಬಹುದಿತ್ತು, ದೇ ಕುಡ್ ಹ್ಯಾವ್ ಹೆಲ್ಪ್ಡ್ ಅಸ್, ಆದರೆ ಸಹಾಯ ಮಾಡಲಿಲ್ಲ. ನಾನು ಇನ್ನೂ ಚೆನ್ನಾಗಿ ಓದಬಹುದಿತ್ತು, ಐ ಕುಡ್ ಹ್ಯಾವ್ ಸ್ಟಡೀಡ್ ಬೆಟರ್. ನಾನು ಇನ್ನೂ ಚೆನ್ನಾಗಿ ಓದಬಹುದಿತ್ತು, ಐ ಕುಡ್ ಹ್ಯಾವ್ ಸ್ಟಡೀಡ್ ಬೆಟರ್, ಆದರೆ ಓದಲಿಲ್ಲ. ನಾನು ಇವತ್ತಿಗೆ ಸಹಾಯಕ ಕ್ರಿಯಾಪದಗಳ ಸೀರೀಸನ್ನು ಮುಗಿಸಿದ್ದೇನೆ. ಸೊ ನಾಳಿಂದ ನಾನು ಟೆನ್ಸಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಒಟ್ಟು 12 ಟೆನ್ಸಸ್ಗಳಿವೆ. ಟೆನ್ಸಸ್ 12 ಅಂದರೆ 3 ಮುಖ್ಯ ಟೆನ್ಸ್ಗಳು, ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್. ಸೊ ಪ್ರತಿ ಟೆನ್ಸ್ನಲ್ಲಿ 4 ಸಬ್ ಟೆನ್ಸಸ್ ಅಂದರೆ ಉಪಕಾಲಗಳಿವೆ. ಅವು ಎಲ್ಲವನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಯಾರಿಗೆಲ್ಲ ಕಲೀಲಿಕ್ಕೆ ಇಷ್ಟ ಉಂಟಾ ಅವರು ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ. ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಉಂಟು, ಅಲ್ಲಿ ಬೇಕಾದರೆ ಅಲ್ಲಿ ಹೋಗಿ ಹುಡುಕಿ ರೋಶ್ನಿ ಇಂಗ್ಲೀಷ್ ಕ್ಲಾಸಸ್ ಅಂತ ಇರ್ಬೋದು, ಅಲ್ಲಿ ಸಹ. ಮತ್ತು ಇನ್ನು ಕೆಲವರಿಗೆ ನಿಮ್ಮ ವಾಟ್ಸಪ್ಪಿಗೆ ಡೈರೆಕ್ಟ್ ನಾನು ವಿಡಿಯೋಸ್ ಕಳಿಸಬೇಕು ಅಂದರೆ ಅದು ಕೋರ್ಸ್ ವಿಡಿಯೋ. ಇದು ನಾನು ಈಗ ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾ ಇರ್ತೇನೆ, ಅದು ರ್ಯಾಂಡಮ್ ವಿಡಿಯೋಗಳು, ಎಲ್ಲಿಂದಲೋ ಒಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಸೊ ಬಟ್ ನಿಮಗೆ ಕಂಪ್ಲೀಟ್ ಕೋರ್ಸಿನ 3 ತಿಂಗಳ ಕಂಪ್ಲೀಟ್ ಕೋರ್ಸಿನ ಡೇ 1, ಡೇ 2, ಡೇ 3 ವಿತ್ ಇನ್ಸ್ಟ್ರಕ್ಷನ್ಸ್ ಹೇಗೆ ಕಲಿಯುವುದು ಅಂತ ವಿಡಿಯೋ ಬೇಕು ಅಂತ ಹೇಳಿದರೆ ₹599 ಸಬ್ಸ್ಕ್ರಿಪ್ಷನ್ ಕಳಿಸಿ ನನ್ನ ನಂಬರಿಗೆ. ಸೊ ನಾನು ನಿಮಗೆ ನಿಮ್ಮ ವಾಟ್ಸಪ್ಪಿಗೆ ಡೈಲಿ ಒಂದು ವಿಡಿಯೋ ಪ್ರಕಾರ ಕಳಿಸ್ತೇನೆ. ಸೊ ಅದನ್ನು ಸಹ ಕಲಿತು ನೀವು 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬಹುದು.